ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಜನ ನೋಡಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಮೇಡಮ್ ಇದು ಗೃಹಲಕ್ಷ್ಮಿ ಸಂಘ, ಇಲ್ಲಿ ಸಾಲ ಕೊಡ್ತಾರೆ, ಯಾವ ರೀತಿ ಅಕೌಂಟ್ ಓಪನ್ ಮಾಡಬೇಕು, ಮತ್ತೆ ಇಲ್ಲಿ ಶೇರ್ ಹೋಲ್ಡರ್ಸ್ ಆಗಿ ಆಯ್ಕೆ ಮಾಡ್ತಾ ಇದ್ದಾರೆ, ನಾವು ಯಾವ ರೀತಿ ಶೇರನ್ನು ಖರೀದಿ ಮಾಡಬೇಕು, ಅದಕ್ಕೆ ಎಷ್ಟು ಅಮೌಂಟು, ಮತ್ತೆ 23ನೇ ಕಂತು ಇನ್ನೂ ಕೂಡ ಬಂದಿಲ್ಲ, ಯಾವಾಗ ಬರುತ್ತೆ. ಸೊ ಹಲವಾರು ಪ್ರಶ್ನೆಗಳು ಗೃಹಲಕ್ಷ್ಮಿಯಲ್ಲಿ ನನಗೆ ಕಮೆಂಟ್ ಮಾಡಿದ್ರಿ ಅಲ್ವಾ. ಸೊ ಹಾಗಾಗಿ ಇವತ್ತು ಗೃಹಲಕ್ಷ್ಮಿ 23ನೇ ಕಂತು ಯಾವಾಗ ಬರುತ್ತೆ, ಮತ್ತೆ ನೀವು ಯಾವ ರೀತಿ ಶೇರ್ ಹೋಲ್ಡರ್ಸ್ ಆಗಬೇಕು ಗೃಹಲಕ್ಷ್ಮಿ ಒಂದು ಬ್ಯಾಂಕ್ಗೆ ಸಂಘಕ್ಕೆ, ಅದೇ ರೀತಿ ಅಲ್ಲಿ ನೀವು ಯಾವ ಥರ ಅಮೌಂಟನ್ನು ಸೇವಿಂಗ್ಸ್ ಅಂದರೆ ನೀವು ಕೂಡ ಅಲ್ಲಿ ಯಾವ ಥರ ಗೃಹಲಕ್ಷ್ಮಿ ಸಂಘದಲ್ಲಿ ಸೇರ್ಕೋಬೇಕು, ಮತ್ತು 200 ರೂಪಾಯಿ ಏನು ಸೇವಿಂಗ್ಸ್ ಮಾಡಬೇಕಲ್ವಾ, ಸೊ ಅದನ್ನು ನೀವು ಯಾವ ಥರ ಕೊಡಬೇಕು, ಮತ್ತು ತಿಂಗಳಿಗೆ 2000 ರೂಪಾಯಿ ಕಟ್ಟಬೇಕಾ, ಸೊ ಯಾವ ಥರ ಇದು ತುಂಬ ಗೊಂದಲ ಇದೆ ಅಂತ ಹೇಳಿ ಎಲ್ಲರೂ ಕೇಳ್ತಾ ಇದ್ರಿ. ಸೊ ಅದೆಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಡಿಟೇಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ. ಓಕೆನಾ. ಸೊ ಇನ್ಯಾಕೆ ತಡ, ಬನ್ನಿ ಶುರು ಮಾಡೋಣ. ಹಾಗೆ ಯಾರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಎಲ್ಲರೂ ಕೂಡ ಕೇಳ್ತಾ ಇದ್ರೆ, ಮೇಡಮ್ ಗೃಹಲಕ್ಷ್ಮಿ 23ನೇ ಕಂತು ಯಾವಾಗ ಬರುತ್ತೆ, ಮತ್ತು ಗೃಹಲಕ್ಷ್ಮಿ ಸಂಘವನ್ನು ಶುರು ಮಾಡಿದ್ದಾರೆ, ಸೊ ಅದಕ್ಕೆ ಯಾವ ರೀತಿ ಸೇರ್ಕೋಬೇಕು, ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಎಷ್ಟೋ ಜನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ತುಂಬ ಒಳ್ಳೆಯ ವಿಡಿಯೋ ಇದೆ, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಸೊ ಮೊದಲಿಗೆ ಗೃಹಲಕ್ಷ್ಮಿ ಬ್ಯಾಂಕ್ ಅಂದರೆ ಏನು, ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ. ಸೊ ಮೊದಲಿಗೆ ಗೃಹಲಕ್ಷ್ಮಿ ಬಹು ಉದ್ದೇಶ ಸಹಕಾರ ಸಂಘ ಇದಾಗಿರುತ್ತೆ. ಅಂದರೆ ಗೃಹಲಕ್ಷ್ಮಿ ಮಹಿಳಾ ಸಹಕಾರಿ ಬ್ಯಾಂಕನ್ನು ಈಗ ಸರ್ಕಾರ ಮಹಿಳೆಯರಿಗಾಗಿ ಶುರು ಮಾಡಿರುವಂಥದ್ದು. ಸೊ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಮಾತ್ರ ಅವಕಾಶ ಇರುವಂಥದ್ದು, ಅಂದರೆ ಮಹಿಳೆಯರಿಗೆ ಮಾತ್ರ ಇದು ಮೀಸಲಾತಿ ಹೊಂದಿರುವಂಥದ್ದು. ಓಕೆನಾ. ಸೊ ನೀವೇನಾದರೂ ಮಹಿಳೆಯರಾಗಿದ್ದರೆ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡಬೇಡಿ. ಓಕೆನಾ. ಸೊ ಇಲ್ಲಿ ನಿಮಗೆ ಗೃಹಲಕ್ಷ್ಮಿಯಲ್ಲಿ ಯಾವ ಥರ ಬಡ್ಡಿ ಇರುತ್ತೆ, ಸೊ ಯಾವ ಥರ ನಿಮಗೆ ಸಾಲ ಕೊಡ್ತಾರೆ, ಯಾವ ಥರ ನೀವು ಇಲ್ಲಿ ಜಾಯ್ನ್ ಆಗಬೇಕು, ಯಾವ ಥರ ಇಲ್ಲಿ ನೀವು ಶೇರ್ ಹೋಲ್ಡರ್ಸ್ ಆಗಬೇಕು, ಯಾವ ಥರ ಇಲ್ಲಿ ಉಳಿತಾಯವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ತಿಳಿಸ್ತೀನಿ. ಓಕೆನಾ. ಸೊ ಮೊದಲಿಗೆ ಇಲ್ಲಿ ನಿಮಗೆ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಸಾಲ ಕೊಡ್ತಾರೆ. ಯಾವ ಥರ ಅಂತ ಹೇಳಿದ್ರೆ, ನೀವೇನಾದರೂ ಇನ್ ಕೇಸ್ ನೀವು ಒಂದು ಉದ್ಯೋಗ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ದುಡ್ಡು ಇರಲ್ಲ, ಆದರೆ ಬೇರೆ ಕಡೆ ಹೋದರೆ ಬಡ್ಡಿ ಜಾಸ್ತಿ ಆಗುತ್ತೆ ಅನ್ನೋದು ಇರುತ್ತೆ. ಓಕೆನಾ. ಸೊ ಹಾಗಾಗಿ ಅಂಥವ್ರಿಗೆಲ್ಲ ಇಲ್ಲಿ ಒಂದು ದೊಡ್ಡ ಅವಕಾಶವನ್ನು ಸರ್ಕಾರ ಕೊಟ್ಟಿರುವಂಥದ್ದು. ಓಕೆನಾ. ಸೊ ಇಲ್ಲಿ ಕೇವಲ ಜಸ್ಟ್ ನಿಮಗೆ 7ರಿಂದ 9% ಬಡ್ಡಿಯನ್ನು ಕೊಡ್ತಾರೆ. ಓಕೆನಾ. ಮೊದಲಿಗೆ ಬಡ್ಡಿ ರಹಿತ ಅಂತ ಹೇಳಿದರು, ಮತ್ತು ಅದಾದಮೇಲೆ 7ರಿಂದ 9% ಬಡ್ಡಿ ಕೊಡ್ತಾರೆ ಸಾಲದಲ್ಲಿ ಅಂತ ಹೇಳಿಬಿಟ್ಟು ಸಾಲಕ್ಕೆ ಅಂತ ಹೇಳಿದ್ದಾರೆ. ಓಕೆ. ಸೊ ಅದು ಇನ್ನೂ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ, ಇಷ್ಟೇ ಅಂತ ಮೀಸಲಾತಿ ಮಾಡಿಲ್ಲ. ಓಕೆನಾ. 7 to 9% ಅಂತ ಹೇಳಿದ್ದಾರೆ. ಫಸ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಓಕೆನಾ. ಸಾಲದ ಮಿತಿ ಬಂದ್ಬಿಟ್ಟು ನಿಮಗೆ ಗರಿಷ್ಠ 3 ಲಕ್ಷವರೆಗೂ ಕೊಡ್ತಾರೆ. ಇನ್ನು ಬಡ್ಡಿ ದರ ಬಂದ್ಬಿಟ್ಟು ವಾರ್ಷಿಕ 7%ರಿಂದ 9% ಅಂತ ಹೇಳ್ತಿದ್ದಾರೆ. ಖಾಸಗಿ ಲೇವಾದಾರರಿಗೆ ಹೆಚ್ಚಿನ ಬಡ್ಡಿಯನ್ನು ಕೊಡುವಂಥದ್ದು. ದೆನ್ ಬಳಕೆ ಯಾವ ಥರ ಅಂತ ಹೇಳಿದ್ರೆ, ನೀವು ಇದನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸಣ್ಣ ಉದ್ಯಮ ಆರಂಭಿಸಲಿಕ್ಕೆ, ಕೃಷಿ ಮತ್ತು ಸ್ವಯಂ ಉದ್ಯೋಗ, ಮಕ್ಕಳ ಶಿಕ್ಷಣಕ್ಕಾಗಿ ಅಥವಾ ವೈದ್ಯಕೀಯ ತುರ್ತು, ಸೊ ಏನಾದರೂ ಬೇಕಾದರೂ ಯೂಸ್ ಮಾಡ್ಕೋಬಹುದು. ಸೊ ಇನ್ನು 1.24 ಕೋಟಿಗೂ ಹೆಚ್ಚು ಮಹಿಳೆಯರನ್ನು ಈ ಒಂದು ಸಾಲದ ಕಿರುಕುಳಗಳಿಂದ ರಕ್ಷಿಸಲಿಕ್ಕೆ, ಸ್ವಾತಂತ್ರ್ಯ ಆಗಲಿಕ್ಕೆ ಸರ್ಕಾರ ಇದನ್ನು ನಡೆಸ್ತಾ ಇರುವಂಥದ್ದು. ಸೊ ಇದನ್ನು ನೀವು ಯಾವ ರೀತಿ ಅರ್ಹತೆ ಮತ್ತು ನೋಂದಣಿಯನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಜಸ್ಟ್ ನೀವು 200 ರೂಪಾಯಿಯನ್ನು ಉಳಿಸ್ಬೇಕಾಗುತ್ತೆ ತಿಂಗಳಿಗೆ. 3 ಲಕ್ಷ ಸಾಲವನ್ನು ಪಡೆದುಕೊಳ್ಬೇಕು. ಓಕೆನಾ. ಮತ್ತು ಇಲ್ಲಿ ನೀವು ಒಂದಿಷ್ಟು ಷರತ್ತುಗಳು ಅವರು ನಿಮಗೆ ಹಾಕಿರುವಂಥದ್ದು. ಯಾರು ಇದನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ, ಇವರ ಅರ್ಹತೆ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ನೋಂದಾಯಿತ ಫಲಾನುಭವಿ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಮಹಿಳೆಯರಿಗಂದರೆ ಎಲ್ಲ ಮಹಿಳೆಯರಿಗೂ ಸಿಗಲ್ಲ. ಯಾರೆಲ್ಲ ನೀವು ಗೃಹಲಕ್ಷ್ಮಿ ಅಮೌಂಟನ್ನು ತೆಗೆದುಕೊಳ್ತಾ ಇದ್ದೀರಲ್ವ, ಗೃಹಲಕ್ಷ್ಮಿ ಫಲಾನುಭವಿ ಆಗಿದ್ದೀರಲ್ವ, ಅಂಥವ್ರಿಗೆ ಮಾತ್ರ ಅವಕಾಶ ಸಿಗುವಂಥದ್ದು. ಮತ್ತು ನೀವು ಕರ್ನಾಟಕದ ನಿವಾಸಿಯಾಗಿರಬೇಕು. ಓಕೆನಾ. ಮತ್ತು ಸದಸ್ಯತ್ವ ಶುಲ್ಕ, ನಿಮಗೆ ಇಲ್ಲಿ ಶುಲ್ಕ ಕೂಡ ವಹಿಸಿರುವಂಥದ್ದು. ಅಂದರೆ ಸಹಕಾರ ಸಂಘಕ್ಕೆ ಸೇರಬೇಕು ಅಂತ ಹೇಳಿದ್ರೆ ಒಂದೇ ಬಾರಿ, ಅಂದರೆ ಒಂದು ಸಲ ನೀವು ಈ ಒಂದು ಶುಲ್ಕವನ್ನು ಪಾವತಿಸಬೇಕು. ಎಷ್ಟು ಅಂತ ಹೇಳಿದ್ರೆ 1250 ರೂಪಾಯಿ ನೀವು ಅಲ್ಲಿ ಪೇ ಮಾಡಿ 1000 ರೂಪಾಯಿಗೆ ಒಂದು ಶೇರನ್ನು ನೀವು ಪಡೆದುಕೊಳ್ಬೇಕು. ಓಕೆನಾ. ಸೊ ಒಬ್ಬ ಮಹಿಳೆಗೆ ಒಂದೇ ಶೇರ್ ಕೊಡುವಂಥದ್ದು. ದೆನ್ ಕಡ್ಡಾಯವಾಗಿ ಉಳಿತಾಯ ಎಷ್ಟು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿ ತಿಂಗಳು ನೀವು ಸದಸ್ಯತ್ವ ಅಂದರೆ ನೀವು ಶೇರನ್ನು ಪಡೆದ ನಂತರ ಪ್ರತಿ ತಿಂಗಳು 200 ರೂಪಾಯಿ ಅಂದರೆ 200 ರೂಪಾಯಿಯನ್ನು ಇಲ್ಲಿ ನೀವು ಸೇವಿಂಗ್ಸ್ ಮಾಡಬೇಕಂದ್ರೆ
ಕಟ್ಟಬೇಕಾಗತ್ತೆ. ಓಕೆನಾ, ಪ್ರತಿ ತಿಂಗಳು ಇದು ನಿಮ್ಮ ಉಳಿತಾಯ ಆಗಿರಬೇಕು, ಅದು ನಿಮ್ಮ ಖಾತೆಯಲ್ಲಿ ಇರಬೇಕು. ಇನ್ನು ಸಾಲಕ್ಕೆ ಅರ್ಹತೆ ಬಂದ್ಬಿಟ್ಟು ಸತತವಾಗಿ 6 ತಿಂಗಳು ನಿಯಮಿತವಾಗಿ ಉಳಿತಾಯ ಮಾಡಿದ ನಂತರ, ನೀವೇನು ಶೇರ್ ಹೋಲ್ಡ್ ತಗೊಂಡು ತಿಂಗಳು 200 ರೂಪಾಯಿಯನ್ನು ಉಳಿತಾಯ ಮಾಡ್ತಿರಲ್ವ, ಅವರಿಗೆ 6 ತಿಂಗಳ ನಂತರ ಉಳಿತಾಯವನ್ನು ಕಡ್ಡಾಯ ಅಂತ ಹೇಳಿದ್ದಾರೆ. ಅಷ್ಟು ನೀವು ಉಳಿತಾಯ ಮಾಡಿದ್ರೆ 6 ತಿಂಗಳು, ಅದಾದಮೇಲೆ ನಿಮಗೆ ಸಾಲ ಸಿಗುತ್ತೆ. ಓಕೆ, ಇನ್ನು ಪ್ರಮುಖ ಲಾಭ ಇದಕ್ಕೆ ಯಾವುದಕ್ಕೆ ಅಂತ ಹೇಳಿದ್ರೆ, ಈ ಸಾಲಕ್ಕೆ ಯಾವುದೇ ಬ್ಯಾಂಕ್ ಗ್ಯಾರಂಟಿ ಅಥವಾ ಜಮೀನಾಗಲಿ, ಸೆಕ್ಯೂರಿಟಿ ಆಗಲಿ, ಸೊ ಕೊಲೆಟ್ರಲ್ ಆಗಲಿ ಯಾವುದೇ ರೀತಿಯಾಗಿ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಓಕೆನಾ, ಸೊ ಸಾಲ ತೊಗೋಬೇಕು ಅಂತ ಹೇಳಿದ್ರೆ ನಿಮಗೆ ಜಮೀನು ಇರಬೇಕು, ಸೈಟ್ ಇರಬೇಕು, ಸೊ ಯಾವುದೋ ಅವಶ್ಯಕತೆ ಇಲ್ಲ. ಇನ್ನು ಸಾಲ ಪಡೆಯೋ ಮುಂಚೆ ಈ ಒಂದು ಕಂಡೀಷನ್ಸನ್ನು ನೀವು ತಿಳ್ಕೊಂಡಿರ್ಬೇಕು. ಏನಪ್ಪ ಅಂತ ಹೇಳಿದ್ರೆ, ನೀವು ಗೃಹಲಕ್ಷ್ಮಿ ದೃಢೀಕರಣ ಪತ್ರ ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ, ನೀವು ಗೃಹಲಕ್ಷ್ಮಿ ಫಲಾನುಭವಿ ಎಂಬುದನ್ನು ಖಚಿತಪಡಿಸ್ಕೊಳ್ಳಿಕ್ಕೆ ಗೃಹಲಕ್ಷ್ಮಿ ದೃಢೀಕರಣ ಪತ್ರ ಬೇಕಾಗುತ್ತೆ. ಮತ್ತು ಅರ್ಜಿ ಮತ್ತು ನೋಂದಣಿ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ, ಅಲ್ಲಿ ತಾಲೂಕು ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅರ್ಜಿ ಪತ್ರವನ್ನು ಪಡೆದುಕೊಳ್ಬೇಕು. ಮತ್ತು 1250 ರೂಪಾಯಿ ಶುಲ್ಕವನ್ನು ಪಾವತಿಸಿದ ನೋಂದಣಿಯನ್ನು ಮಾಡಿಸ್ಬೇಕಾಗತ್ತೆ. ಸೊ ಅದಾದಮೇಲೆ ಉಳಿತಾಯ ಆರಂಭಿಸಬೇಕಾಗತ್ತೆ. ಪ್ರತಿ ತಿಂಗಳು ಕಡ್ಡಾಯವಾಗಿ ನೀವು ಕನಿಷ್ಠ 200 ರೂಪಾಯಿಯನ್ನು ನಿಮ್ಮ ಖಾತೆಗೆ ಜಮಾ ಮಾಡಬೇಕು. ಮತ್ತು ಇದು ನಿಮ್ಮದ ಹಣ ನಿಮ್ಮ ಬ್ಯಾಂಕಿನಲ್ಲೇ ಇರಬೇಕು. ಓಕೆನಾ, ದೆನ್ ಸಾಲ ಅರ್ಜಿ ಸಲ್ಲಿಕೆ ಯಾವ ಥರ ನೀವು ಸಲ್ಲಿಸಬೇಕು ಅಂತ ಹೇಳಿದ್ರೆ, 6 ತಿಂಗಳ ಉಳಿತಾಯ ಪೂರ್ಣಗೊಂಡ ನಂತರ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಬೇಕು. ನೀವು 6 ತಿಂಗಳು 200 ರೂಪಾಯಿಯನ್ನು ಕಟ್ಟಿ ಸೇವಿಂಗ್ಸ್ ಮಾಡಿದ್ಮೇಲೆ ಅದಾದಮೇಲೆ ಸಾಲಕ್ಕೆ ಅರ್ಜಿ ಸಲ್ಲಿಸಬೇಕು. ಓಕೆನಾ, ಇನ್ನು ದಾಖಲೆ ಸಲ್ಲಿಕೆ ಬಂದುಬಿಟ್ಟು ಅಗತ್ಯ ದಾಖಲೆಗಳನ್ನು ಆಧಾರ್, ಗೃಹಲಕ್ಷ್ಮಿ ಕಾರ್ಡ್, ಬ್ಯಾಂಕ್ ಖಾತೆ ಇನ್ನು ವಿವರವನ್ನು ಸಲ್ಲಿಸಬೇಕು. ಇನ್ನು ಸಾಲ ವಿತರಣೆ ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಅರ್ಜಿಯನ್ನು ಪರಿಶೀಲಿಸ್ತಾರೆ. ಅದಾದ ನಂತರ ಅನುಮೋದಿತ ಸಾಲದ ಹಣವು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ. ಓಕೆನಾ, ಸೊ ಇನ್ನು ಇದನ್ನು ನೀವೆಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅಂತ ಹೇಳಿದ್ರೆ, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಜಿಲ್ಲಾ ಅಧಿಕಾರಿಗಳ ಮೂಲಕ ನೀವು ಇದನ್ನು ಪಡೆಯುವಂಥದ್ದು. ಓಕೆನಾ, ಸೊ ಇನ್ನು ಸಾಮಾನ್ಯವಾಗಿ ಒಂದಿಷ್ಟು ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಇಷ್ಟೆಲ್ಲ ಕೇಳಿದ್ಮೇಲೆ ಇನ್ನೂ ತಲೆಯಲ್ಲಿ ಗುಂಗು ಓಡಾಡ್ತಿರುತ್ತೆ, ಅದೇನು ಅಂತ. ಸೊ ಅವರಿಗೆ 2000 ರೂಪಾಯಿ ಹಣವನ್ನು ಉಳಿತಾಯಕ್ಕಾಗಿ ಬಳಸಬೇಕೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ತಿಂಗಳಿಗೆ 2000 ರೂಪಾಯಿ ಬರ್ತಾ ಇರುತ್ತೆ ಅಂದರೆ ಗೃಹಲಕ್ಷ್ಮಿದು. ಸೊ ಇದರಲ್ಲಿ ನೀವೇನು ಮಾಡಬೇಕು, 2000 ರೂಪಾಯಿನೂ ನಾವು ಕಟ್ಟಬೇಕಾ? ಇಲ್ಲ, 6 ತಿಂಗಳು 200 ರೂಪಾಯಿ ಕಡ್ಡಾಯವಾಗಿ ನೀವು ಉಳಿಸ್ಬೇಕು. ಆದರೆ ಅದನ್ನು ನಿಮ್ಮ ಇತರೆ ಆದಾಯದಿಂದಲೂ ಕೂಡ ಪೂರೈಸ್ಬೋದು, ಅಥವಾ ಈ ಒಂದು 2000 ರೂಪಾಯಿ ಬರುತ್ತಲ್ವ, ಸೊ ಅದರಲ್ಲಿ ಕೂಡ ನೀವು ಕಟ್ ಮಾಡಬಹುದು. ಓಕೆನಾ, ಅಂದರೆ ವೈಯಕ್ತಿಕವಾಗಿ ನಮ್ಮ ಹತ್ರ ಇರುವಂಥ ಹಣದಿಂದ ಕಟ್ಟಬೇಕಾ ಅಥವಾ ಗೃಹಲಕ್ಷ್ಮಿ ಬರುತ್ತಲ್ಲ ಅದರಿಂದ ಕಟ್ಟಾಗಿ ಬರುತ್ತಾ ಅಂತ ಕೇಳ್ತಾರಲ್ವ, ಸೊ ಅವ್ರಿಗೆ ಹೇಳ್ತಾ ಇರುವಂಥದ್ದು, ಯಾವುದೇ ರೀತಿಯಾಗಿ ಅಮೌಂಟ್ ಕಟ್ಟಾಗಿ ಬರೋಲ್ಲ, ನೀವೇ ನಿಮ್ಮ ಕೈಯಿಂದ ಗೃಹಲಕ್ಷ್ಮಿ ಹಣ ಬಂದಾದಮೇಲೆ ಕಟ್ಟಬೇಕು. ಓಕೆನಾ, ಮತ್ತು ಇದನ್ನು ಎಲ್ಲಿ ನೋಂದಣಿ ಮಾಡಬೇಕು ಅಂತ ಹೇಳಿದ್ರೆ, ಅಂಗನವಾಡಿ ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ನೋಂದಣಿ ಮಾಡ್ಕೋಬೇಕು. ಓಕೆನಾ, ಇನ್ನು ಸರ್ಕಾರ ಬದಲಾದರೆ ಯೋಜನೆ ಮುಂದುವರಿಯುತ್ತಾ? ಸೊ ಇದು ಎಲ್ರಿಗೂ ಇರುವಂಥ ಅನುಮಾನ, ದೊಡ್ಡ ಅನುಮಾನ ಅಂತಲೇ ಹೇಳ್ಬೋದು. ಸರ್ಕಾರ ಬದಲಾದರೆ, ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಇರೋದು BJP ಆದರೆ ಇದು ಹಾಗೆ ಇರುತ್ತಾ ಅಂತ ಕೇಳ್ತಾ ಇರುವಂಥದ್ದು. ಸೊ ಅದಕ್ಕೆ ಸರ್ಕಾರ ಆನ್ಸರ್ ಬಂದ್ಬಿಟ್ಟು ಹೌದು, ಸದಸ್ಯತ್ವ ಮಾಲೀಕತ್ವದ ಸಹಕಾರ ಸಂಘವಾಗಿರೋದ್ರಿಂದ ರಾಜಕೀಯ ಬದಲಾವಣೆ ಇದರ ಮೇಲೆ ಯಾವುದೇ ರೀತಿಯಾಗಿ ಪರಿಣಾಮ ಬೀರೋಲ್ಲ ಅಂತ ಸರ್ಕಾರ ಹೇಳ್ತಿರುವಂಥದ್ದು. ಯಾಕಂದರೆ ಈಗಾಗಲೇ ಸ್ತ್ರೀ ಶಕ್ತಿ ಗುಂಪಾಗಿರಬಹುದು, ಹಲವಾರು ರೀತಿಯಾಗಿ ಸಹಕಾರದಿಂದ ಸಂಘಗಳು ಶುರುವಾಗಿದೆ, ಅವು ಯಾವೂ ಕೂಡ ಹೊಡ್ತ ಬಿದ್ದಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಸರ್ಕಾರ ಚೇಂಜಸ್ ಆದರೂ ಕೂಡ ಅಲ್ಲಿ ಯಾವುದೇ ರೀತಿಯಾಗಿ ಅದರ ಮೇಲೆ ಪರಿಣಾಮ ಬೀರಿಲ್ಲ. ಸೊ ಹಾಗಾಗಿ ಇದ್ರ ಮೇಲೂ ಬೀಳಲ್ಲ ಅಂತ ಹೇಳಿಬಿಟ್ಟು ಸರ್ಕಾರ ತಿಳಿಸ್ತಿರುವಂಥದ್ದು. ಓಕೆನಾ, ಸೊ ಇದು ಬಂದ್ಬಿಟ್ಟು ಮಹಿಳೆಯರು ಸಬಲೀಕರಣವಾಗಿ ಮತ್ತು ಆರ್ಥಿಕವಾಗಿ ಸದೃಢರಾಗಲಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಪ್ರೊಸೆಸನ್ನು ಮಾಡ್ತಾ ಇದೆ. ಸೊ ಇದಿಷ್ಟು ಗೃಹಲಕ್ಷ್ಮಿಯ ಸಹಕಾರ ಸಂಘದ ಬಗ್ಗೆ ಆಗಿತ್ತು. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ. ಓಕೆನಾ, ಸೊ ಯಾರು ಕೂಡ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಯಾರಿಗೆಲ್ಲ ಇದ್ರ ಅವಶ್ಯಕತೆ ತುಂಬ ಇದೆ, ದಯವಿಟ್ಟು ಅದನ್ನು 200 ರೂಪಾಯಿ ಕಟ್ಟಿ ದಯವಿಟ್ಟು ಉಳಿತಾಯ, ಅದು ನಿಮಗೆ ನೆಕ್ಸ್ಟ್ ಉಳಿತಾಯ ಏನು ಮಾಡಿರ್ತೀರಲ್ವ ಅದನ್ನು ನಮಗೆ ಬರುತ್ತಾ ಅಂತ ಎಷ್ಟೋ ಜನ ಕೇಳ್ತೀರಾ, ನಿಮಗೆ ಬರುತ್ತೆ, ಎಲ್ಲೂ ಕೂಡ ಹೋಗಲ್ಲ. ಅದು ನೀವು ಕಟ್ಟಿರುವಂಥ ಅಮೌಂಟ್ ನಿಮಗೆ ವಾಪಸ್ ಕೊಡ್ತಾರೆ. ಯಾವಾಗ ನೀವು ಸಾಲ ತಗೊಂಡು ಸಾಲ ಮುಟ್ಟಿಸ್ತೀರಲ್ವ, ಸೊ ಆವಾಗ ನಿಮಗೆ ಬರುತ್ತೆ. ಇಲ್ಲ ಇನ್ ಕೇಸ್ ನಾವು ಸಾಲ ತಗೊಳ್ಳಲ್ಲ, ನಾವು ಹಂಗೆ ಉಳಿತಾಯ ಕಟ್ಕೊತ ಹೋಗ್ತೀವಿ ಅಂದರೆ ಅದು ಕೂಡ ಮಾಡಬಹುದು, ನಿಮ್ಮ ಉಳಿತಾಯ ನಿಮಗೆ ಬರುತ್ತೆ. ಓಕೆನಾ, ಸೊ ಎಲ್ಲೂ ಕೂಡ ಹೋಗಲ್ಲ. ಸೊ ಈ ರೀತಿಯಾಗಿರುತ್ತೆ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಗೃಹಲಕ್ಷ್ಮಿ 23ನೇ ಕಂತು ಇನ್ನೂ ಎಷ್ಟೋ ಜನಕ್ಕೆ ಬಂದಿಲ್ಲ ಅಂತ ಇದ್ದಾರೆ. ಸೊ ಡಿಸೆಂಬರ್ 10ನೇ ತಾರೀಕಿನೊಳಗಾಗಿ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ 23ನೇ ಕಂತು ಬರುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ. ಸೊ
ಬಂದೇ ಬರುತ್ತೆ. ಸೊ ಯಾರಿಗೆಲ್ಲ ಇನ್ನೂ ಎಷ್ಟನೇ ಕಂತು ಬರಬೇಕು ತಪ್ಪದೆ ಕಾಮೆಂಟ್ ಮಾಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.